ಕಸ ತಂದು ರೋಡ್ನಲ್ಲಿ ಹಾಕೋ ಮುಂಚೆ ಈ ಸ್ಟೋರಿ ನೋಡ್ಕೊಂಬಿಡಿ. ಇದೀಗ ಬಿಬಿಎಂಪಿ ಅಧಿಕಾರಿಗಳು ಕಸ ಮುಕ್ತ ನಗರ ಮಾಡೋಕೆ ಹೊರಟಿದ್ದು ರಾತ್ರಿ ವೇಳೆ ಕಸ ತಂದು ಹಾಕಿದವರಿಗೆ ಶಾಕ್ ನೀಡೋಕೆ ರೆಡಿಯಾಗಿದ್ದಾರೆ. ರಾತ್ರಿ ವೇಳೆ ರಸ್ತೆಗೆ ಕಸ ಹಾಕಿದ್ರೆ ದಂಡ ಫಿಕ್ಸ್. ಬಿಬಿಎಂಪಿ ಮಾರ್ಷಲ್ಗಳಿಂದ ಕಾರ್ಯಾಚರಣೆ. ಬೆಂಗಳೂರಿನಲ್ಲಿ ಎರಡು ಸಮಸ್ಯೆ ಹಲವು ಬಾರಿ ಸಿಟಿಯ ಮರ್ಯಾದೆಯನ್ನ ತೆಗೆದಿದೆ. ಒಂದು ಕಸ, ಮತ್ತೊಂದು ರಸ್ತೆ ಗುಂಡಿ ವಿಚಾರ. ಹೀಗಾಗಿ ಬಿಬಿಎಂಪಿಗೆ ಕಸದ ಸಮಸ್ಯೆಯೇ ದೊಡ್ಡ ತಲೆನೋವಾಗಿದೆ. ಎಷ್ಟೇ ಕ್ರಮ ಕೈಗೊಂಡ್ರೂ ರಸ್ತೆಗೆ ಕಸ ಹಾಕೋದನ್ನ ಜನ ಬಿಡ್ತಿಲ್ಲ. ಹೀಗಾಗಿ ಪಾಲಿಕೆ ಹೊಸ ಪ್ಲಾನ್ ಮಾಡಿದೆ. ಇದೀಗ ಬಿಬಿಎಂಪಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ರಾತ್ರಿ ಕಾರ್ಯಾಚರಣೆಗೆ ಮಾರ್ಷಲ್ಗಳನ್ನ ನಿಯೋಜಿಸಿದ್ದಾರೆ. ಇನ್ನು ರಾತ್ರಿ ಕಾರ್ಯಾಚರಣೆಗೆ ಇಳಿದ ಮಾರ್ಷಲ್ಗಳು ವಿಜಯನಗರ ದೀಪಾಂಜಲಿ ನಗರದಲ್ಲಿ ರಾತ್ರಿ ವೇಳೆ ಕಸವನ್ನ ಹಾಕೋಕೆ ಬಂದವರಿಗೆ 25,000 ದಂಡವನ್ನ ಹಾಕಿದ್ದಾರೆ. ಆಟೋದಲ್ಲಿ ಬಂದು ಕಸವನ್ನ ಹಾಕಿದ ವ್ಯಕ್ತಿಗೆ 20,000, ಬೈಕ್ನಲ್ಲಿ ಕಸ ತಂದು ಹಾಕಿದ ವ್ಯಕ್ತಿಗೆ 5,000 ದಂಡ ಹಾಕಿದ್ದಾರೆ. ಮೆಡಿಕಲ್ ವೇಸ್ಟು ರೋಡಿಗೆ ತಂದು ಸುಲ್ತಾ ಇದ್ದೀರಾ, ಸೊ ಅದನ್ನು ಪ್ರಕಾರ ದಾಖಲೆ ಆಗ್ತಾ ಇದ್ದಾವೆ. ಸೊ ದಯಮಾಡಿ ಮೇನ್ ರೋಡ್ಸ್ಗೆ, ಔಟರ್ ರಿಂಗ್ ರೋಡ್ಸ್ಗೆ ನೈಟ್ ವರ್ಕು ಈ ಥರ ತೊಗೊಂಬಂದು ಶುರುವಾಕ್ ಹೋಗಬೇಡಿ. ಅವ್ರಿಗೆ ಅವೇರು ಮಾಡ್ತಾ ಇದ್ದೀವಿ, ದಂಡನೂ ಕಟ್ಟಿಸ್ತಾ ಇದ್ದೀವಿ. ಸೊ ದಯಮಾಡಿ ನಮ್ಮ ಬೆಂಗಳೂರು ಸಿಟಿಯನ್ನು ಕ್ಲೀನ್ ಇಟ್ಕೋ ಜವಾಬ್ದಾರಿ ನಮ್ಮದಿದೆ. ಸೊ ನಿಮ್ಮದು ಇದೆ, ನಮ್ಮದು ಇದೆ. ಎಲ್ಲರೂ ಕೂಡಿ ಇದನ್ನು ಒಂದೇ ತಾಯಿ ಮಕ್ಕಳಂತ ನಾವು ಕೆಲಸ ಮಾಡಿದ್ರೆ ನಮ್ಮ ಬೆಂಗಳೂರು ಸಿಟಿ ಕ್ಲೀನ್ ಆಗುತ್ತೆ. ರಾತ್ರಿ ಹೊತ್ತು ಯಾರೂ ನೋಡಲ್ಲ, ರಸ್ತೆಗೆ ಕಸ ಹಾಕ್ತೇವಿ ಅಂದ್ಕೊಂಡ್ರೆ ದಂಡ ಬೀಳುತ್ತೆ, ಹುಷಾರ್. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.